ಎಲ್ಲರಿಗೂ ನಮಸ್ಕಾರ. ಇಂದಿನ ಓದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ನಾನು ರಾಜರಾಜೇಶ್ವರಿ. ಇಂದಿನ ಓದು ಪುಸ್ತಕ ಚಾಣಕ್ಯ ನೀತಿ ವಿತ್ ಚಾಣಕ್ಯ ಸೂತ್ರ. ಸಂಗ್ರಹಕಾರರು ಓಂ ಬುಕ್ಸ್ ಇಂಟರ್ನ್ಯಾಷನಲ್, ಉತ್ತರ ಪ್ರದೇಶ್, ಇಂಡಿಯಾ. ಇಂದಿನ ಓದು ಚಾಣಕ್ಯನ ಸೂತ್ರಗಳು. ಒಬ್ಬ ರಾಜ ತನ್ನ ರಾಜ್ಯವನ್ನು ಹೇಗೆ ಕಾಪಾಡಬೇಕು ಅನ್ನೋದಕ್ಕೆ ಕೆಲವು ನೀತಿಗಳು ಅಂದರೆ ಸೂತ್ರಗಳನ್ನು ಚಾಣಕ್ಯ ನೀಡಿದ್ದಾನೆ. ಅದನ್ನು ಈಗ ಓದೋಣ. ಸುಖಸ್ಯ ಮೂಲಂ ಧರ್ಮಃ, ಧರ್ಮಸ್ಯ ಮೂಲಂ ಅರ್ಥಃ, ಅರ್ಥಸ್ಯ ಮೂಲಂ ರಾಜ್ಯಂ, ರಾಜ್ಯಸ್ಯ ಮೂಲಂ ಇಂದ್ರಿಯ ವಿಜಯಃ, ಇಂದ್ರಿಯ ವಿಜಯಸ್ಯ ಮೂಲಂ ವಿನಯಃ, ವಿನಯಸ್ಯ ಮೂಲಂ ವೃದ್ಧೋಪಸೇವ, ವೃದ್ಧಸೇವಾಯ ವಿಜ್ಞಾನಾತ್. ಅಂದರೆ ಒಬ್ಬ ರಾಜನಿಗೆ ಸುಖ ಯಾವುದರಲ್ಲಿ ಸಿಗುತ್ತೆ? ಧರ್ಮವನ್ನು ಆಚರಣೆ ಮಾಡೋದ್ರಲ್ಲಿ ಸಿಗುತ್ತೆ. ಆ ಧರ್ಮವನ್ನು ಆಚರಣೆ ಮಾಡಬೇಕಾದ್ರೆ ಅವನಲ್ಲಿ ಏನಿರಬೇಕು? ಸಂಪತ್ತಿರಬೇಕು, ಅರ್ಥ ಇರಬೇಕು. ಆ ಅರ್ಥವನ್ನು ಎಲ್ಲಿಂದ ಅವನು ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ? ರಾಜ್ಯದಿಂದ ಗಳಿಸೋದಕ್ಕೆ ಸಾಧ್ಯ. ಆ ರಾಜ್ಯವನ್ನು ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ? ಇಂದ್ರಿಯ ವಿಜಯದಿಂದ. ಇಂದ್ರಿಯ ವಿಜಯವನ್ನು ಹೇಗೆ ಪಡ್ಕೊಳ್ಳೋಕೆ ಸಾಧ್ಯ ಅಥವಾ ಇಂದ್ರಿಯ ವಿಜಯವನ್ನು ಹೇಗೆ ಸಾಧಿಸ್ಲಿಕ್ಕೆ ಸಾಧ್ಯ ಅಂದರೆ ಅವನೊಬ್ಬ ವಿನಯ ಆಗಿರಬೇಕು, ಅವನಲ್ಲಿ ವಿನಯ ಇರಬೇಕು. ಈ ವಿನಯವನ್ನು ಹೇಗೆ ಗಳಿಸೋದಕ್ಕೆ ಸಾಧ್ಯ ಅಂದರೆ ಅವನೊಬ್ಬ ಹಿರಿಯರ ಸೇವೆ ಮಾಡೋವಂಥವನಾಗಿರಬೇಕು, ತನಗಿಂತ ಇರುವಂತಹ ವೃದ್ಧರ ಸೇವೆಯನ್ನು ಮಾಡೋನಾಗಿರಬೇಕು. ಆ ವೃದ್ಧರ ಸೇವೆಯನ್ನು ಮಾಡಬೇಕಾದ್ರೆ ಅದು ಹೇಗೆ ಸಾಧ್ಯ? ಅವನೊಬ್ಬ ಜ್ಞಾನಿಯಾಗಿರಬೇಕು. ಅಂದರೆ ಒಬ್ಬ ರಾಜ ತನ್ನ ರಾಜ್ಯದಲ್ಲಿರುವಂತಹ ಹಿರಿಯರ, ಪ್ರಜೆಗಳ ಮತ್ತು ವೃದ್ಧರ ಎಲ್ಲರ ಸೇವೆ ಮಾಡುವಂತಹ ಮನೋಭಾವವನ್ನು ಹೊಂದಿರಬೇಕು. ಆ ಮೂಲಕ ತನ್ನ ರಾಜ್ಯದ ಸಂಪತ್ತನ್ನು ಹೆಚ್ಚಿಸ್ಕೊಳ್ಬೇಕು ಮತ್ತು ಆ ಮೂಲಕ ಧರ್ಮವನ್ನು ಸಹ ಸಾಧನೆ ಮಾಡಬಹುದು ಅಂತ ಇಲ್ಲಿ ಚಾಣಕ್ಯ ಹೇಳ್ತಾ ಇದ್ದಾರೆ. ನಮಸ್ಕಾರ.